ಸರ್ಕಾರಿ ಶಾಲೆಯೊಳಗ ಹೆಂಗ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡು ಪ್ಯೂರ್ ಮೆರಿಟ್ ಮೇಲೆ ಯಾವ ರೀತಿ ಆಧಾರದೊಳಗಡೆ ಅವರನ್ನ ಆಯ್ಕೆ ಮಾಡ್ತಾರೋ, ಯಾಕೆ ಅನುದಾನಿತ ಶಾಲಾ ಕಾಲೇಜಿನ ಒಳಗಡೆ ಸರ್ಕಾರ ಒಂದು CET ಪರೀಕ್ಷೆಯನ್ನ ನೇಮಕ ಮಾಡಿಕೊಂಡು ಪ್ಯೂರ್ ಮೆರಿಟ್ ಮತ್ತು ಚೆನ್ನಾಗಿರುವಂತ ಅಭ್ಯರ್ಥಿಗಳನ್ನು ಯಾಕೆ ನೇಮಕಾತಿ ಮಾಡ್ಕೊಳ್ಬಾರ್ದು, ಇದ್ರ ಬಗ್ಗೆ CT ರವಿ ಮತ್ತು ಶಾಸಕ ತಿಮ್ಮೇಗೌಡ ಸರ್ ಅವರು ಏನೇನು ಹೇಳಿದಾರ, ಮತ್ತು ಅದೇ ರೀತಿಯಾಗಿ ಯಾವೆಲ್ಲ ರಾಜ್ಯದೊಳಗಡೆ ಈ ಅನುದಾನಿತ ಶಾಲಾ ಮತ್ತು ಅನುದಾನಿತ ಕಾಲೇಜಿನ ಒಳಗಡೆ ಶಿಕ್ಷಕರ ನೇಮಕಾತಿಯನ್ನು ಸರ್ಕಾರ ಮಾಡಿಕೊಳ್ತಾ ಇದೆ. ಈ ರೀತಿಯಾಗಿ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಆಯ್ಕೆ ಹೆಂಗಿರ್ತದ ಖಾಸಗಿ ಒಳಗಡೆ ಮುಂದುವರೆದು ಈ ಒಂದು ಅನುದಾನಿತ ಶಾಲೆಯೊಳಗಡೆ ಮತ್ತು ಕಾಲೇಜ್ ಒಳಗಡೆ ಅಭ್ಯರ್ಥಿಗಳನ್ನ ಸರ್ಕಾರ ಆಯ್ಕೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ಲಿಕ್ಕೆ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತೀನಿ. ಸೊ ಇದು ನಿಮಗೆ ಸ್ವಲ್ಪ ವಿಡಿಯೋ ಲೆಂದಿ ಆಗಿದ್ರು ಕೂಡ ಇಲ್ಲಿರುವಂತಹ ವಿಷಯಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಅದು ಇವತ್ತಲ್ಲ ನಾಳೆ ನಿಮ್ಗೆ ಧ್ವನಿ ಎತ್ತಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಹೆಲ್ಪ್ ಆಗೈತಿ. ನಾನು ಹಿಂದೆ ಒಂದು ನಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ ಅವ್ರು ನನಗೆ ಈ ವಿಷಯವನ್ನು ತಿಳಿಸಿದ್ರು, ನೀವು ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತದೆ ಅಂತ. ಸೊ ಯಾವ ವಿಷಯ ಅಂತಂದ್ರೆ, ಈಗ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಕಾಲೇಜರ ಉಪನ್ಯಾಸಕರ ನೇಮಕಾತಿಯನ್ನ ಸರ್ಕಾರನೇ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಮೊದಲನೇ ಪ್ರಶ್ನೆಯನ್ನು ನಾನು ಸರ್ಕಾರ ಇನ್ನೂವರೆಗೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಮತ್ತು ಇದ್ರ ಬಗ್ಗೆ ಈಗ ಯಾಕೆ ಸದ್ಯ ನಾವು ಮಾತಾಡ್ತಾ ಇದೀವಿ ಅಂತಂದ್ರ, ಸೊ ನಿನ್ನೆ ದಿನ ನಾನು ದಿನಪತ್ರಿಕೆಯನ್ನು ಓದ್ತಿರುವಾಗ ವಿಧಾನ ಪರಿಷತ್ ಸದಸ್ಯರಾದ ಸರ್ CT ರವಿ ಸರ್ ಅವರು ಮತ್ತೆ ಅದೇ ರೀತಿಯಾಗಿ ಶಾಸಕ ಆದಂತಹ ತಿಮ್ಮೇಗೌಡ ಸರ್ ಅವರು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನಂತಂದ್ರೆ, ಈಗ ಆಲ್ರೆಡಿ ಆಂಧ್ರ ಪ್ರದೇಶದೊಳಗಡೆ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯನ್ನ, ಅನುದಾನಿತ ಕಾಲೇಜ್ ನೇಮಕಾತಿಯನ್ನ ಗೋವಾ ಮತ್ತು ಆಂಧ್ರ ಪ್ರದೇಶದೊಳಗೆ 2 ರಾಜ್ಯದೊಳಗೆ ಸರ್ಕಾರನೇ ಮಾಡ್ತಾ ಇದೆ, ಆಯ್ಕೆ ಮಾಡ್ತಾ ಇದೆ. ಆ ರೀತಿ ವ್ಯವಸ್ಥೆಯನ್ನ ನಮ್ಮ ಒಂದು ರಾಜ್ಯದೊಳಗೆ ತರಬೇಕು ಅನ್ನೋದು ಈ ರೀತಿಯಾದಂತಹ ತಮ್ಮ ಒಂದು ಅಭಿಪ್ರಾಯವನ್ನ ಅವರು ಕೂಡ ಹಂಚ್ಕೊಂಡ್ರು. ಇದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಮಾಹಿತಿಗಳನ್ನ ಬೇರೆ ಬೇರೆ ರಾಜ್ಯದಿಂದ ತೆಗೆದುಕೊಂಡು ವಿಧಾನ ಪರಿಷತ್ ಒಳಗಡೆ ಮತ್ತು ವಿಧಾನಸಭೆಯೊಳಗಡೆ ಈ ಮಾಹಿತಿಯನ್ನ ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರ ಅಂತ ಹೇಳ್ತಾ ಇದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಈಗ ನೋಡ್ರಿ, ಶಾಲೆ ಅಂತ ಬಂದಾಗ ನಾವು ಸಾಮಾನ್ಯವಾಗಿ 3 ವಿಧದ ಶಾಲೆಗಳನ್ನ ಕರ್ನಾಟಕದಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಸರ್ಕಾರಿ ಶಾಲೆಗಳನ್ನ ಕಾಣ್ತೀವಿ, ಎರಡನೇದಾಗಿ ಅನುದಾನಿತ ಸರ್ಕಾರಿ ಶಾಲೆಗಳನ್ನ ಕಾಣ್ತೀವಿ. ಅನುದಾನಿತ ಶಾಲೆಗಳು ಅಂತಂದ್ರೆ ಈಗ ಸರ್ಕಾರನೇ ಅಲ್ಲಿರುವಂತಹ ಶಾಲಾ ಶಿಕ್ಷಕರಿಗೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಅಲ್ಲಿ ಅವ್ರು ಏನ್ ಮಾಡ್ತಿರ್ತದ ಅಂತಂದ್ರೆ ಅದು ಧನ ಸಹಾಯ ಮಾಡ್ತಾ ಇರ್ತದ. ಇನ್ನು ಶಾಲಾ ಶಿಕ್ಷಕರ ವೇತನವನ್ನ ಸರ್ಕಾರನೇ ಭರಿಸ್ತಾ ಇರ್ತದ. ಎಷ್ಟು ವೇತನವನ್ನ ನಾವು ಶಿಕ್ಷಕರಿಗೆ ಕೊಡ್ತೀವಿ, ಸರ್ಕಾರಿ ಶಿಕ್ಷಕರಿಗೆ ಯಾವ ರೀತಿ ಕೊಡ್ತೀವಿ ಅದೇ ರೀತಿಯ ವೇತನವನ್ನು ಕೂಡ ಅನುದಾನಿತ ಶಾಲಾ ಶಿಕ್ಷಕರಿಗೆ ಕೊಡ್ತಾರ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಖಾಸಗಿ ಶಾಲಾ ಶಿಕ್ಷಕರು ಅಂತ. ಖಾಸಗಿ ಶಾಲಾ ಶಿಕ್ಷಕರು ಯಾವುದೇ ರೀತಿಯಂತ ಅನುದಾನವನ್ನ ವೇತನವನ್ನ ಸರ್ಕಾರದಿಂದ ಪಡೆಯಂಗಿಲ್ಲ, ಆಯಾ ಶಾಲೆಯ ಆಡಳಿತ ಮಂಡಳಿಯಿಂದ ಅವರು ಪಡಿತಾರ. ಇಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು ಎರಡನೇ ಒಂದು ಶಾಲೆಯ ಬಗ್ಗೆ, ಅಂತಂದ್ರೆ ಖಾಸಗಿ ಶಾಲೆಯ ಬಗ್ಗೆ. ಈ ಖಾಸಗಿ ಶಾಲೆ ಒಳಗಡೆ ಶಿಕ್ಷಕರಾಗ್ಲಿಕ್ಕೆ ನೀವೆಲ್ಲ ಹೋಗ್ತೀರಿ, ನೀವೆಲ್ಲ ಇಲ್ಲಿ TET ಪಾಸ್ ಮಾಡ್ಕೊಂಡಿರ್ತೀವಿ, BA ಆಗಿರ್ತದ, B.Ed ಆಗಿರ್ತದ, BSc ಆಗಿರ್ತದ, B.Ed ಆಗಿರ್ತದ. ನೀವು ಅಲ್ಲಿ ಹೋಗಿ ಒಂದು ಹೈಸ್ಕೂಲ್ ಶಾಲಾ ಶಿಕ್ಷಕರಿಗೆ ಒಂದು ಪೋಸ್ಟ್ಗೆ ಸಮಾಜ ವಿಜ್ಞಾನ ಪೋಸ್ಟ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅಗೇನ್ ಸೈನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಅಪ್ಲಿಕೇಶನ್ ಕೊಟ್ರೆ ಅಲ್ಲಿ ಫಸ್ಟ್ಗೆ ಅವ್ರು ಇಂಟರ್ವ್ಯೂ ಮಾಡ್ತಾರ, ಡೆಮೋನ ಕಂಡಕ್ಟ್ ಮಾಡ್ತಾರ, ಆಸ್ ಪರ್ ದ ಪ್ರೊಸೆಸ್ ಪ್ರಕಾರ ಮಾಡ್ತಾರ. ಮುಂದೆ ಬರೆದು ಅಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈಗ ನಾವು 3-4 ರೀತಿ ಕ್ಯಾಂಡಿಡೇಟ್ ಇರ್ತಾರ, ಅಲ್ಲಿರುವಂತ ಅನುದಾನಿತ ಶಾಲೆಗಳ ನಾವು ಒಂದು ಸದಸ್ಯರು ಏನಿರ್ತಾರಲ್ಲ, ಆ ಶಾಲಾ ಅಭಿವೃದ್ಧಿ ಮಂಡಳಿ ಸದಸ್ಯರು ಅಂತ ಇರ್ತಾರಲ್ಲ, ಅವರು ಮತ್ತು ಅವ್ರು ಏನ್ ಡಿಮ್ಯಾಂಡ್ ಮಾಡೋದು ಒಂದೇ ಒಂದು ವಿಷಯದ ಬಗ್ಗೆ ಅವ್ರು ಮಾತಾಡ್ತಾರ. ನೋಡ್ರಪ್ಪ, ನೀವು ಎಷ್ಟು ಕೊಡ್ಲಿಕ್ಕೆ ರೆಡಿ ಇದೀರಿ ಅಂತ ಅರ್ಥ ಮಾಡ್ಕೊಳ್ತಾ ಅನ್ಕೊಳ್ತೀನಿ ನಾನು. ನೀವು ಎಷ್ಟು ಕೊಡ್ಲಿಕ್ಕೆ ರೆಡಿ ಇದೀರಿ, ಎಷ್ಟು ಕೊಡ್ಲಿಕ್ಕೆ ಅಂತಂದ್ರೆ, ಈಗ ಅಲ್ಲಿ 4-5 ಅಭ್ಯರ್ಥಿಗಳು ಬಂದಿರ್ತಾರೆ, ಒಬ್ಬ ಅಭ್ಯರ್ಥಿ ಇಷ್ಟು ಕೊಡ್ತಾನೆ ಅಂತಾನೆ, ನೀನು ಅದಕ್ಕಿಂತ ಜಾಸ್ತಿ ಕೊಡ್ತೀಯಾ ಅಥವಾ ಕೊಡಲ್ಲ ಅಂದ್ರೆ ನೀನು ಆಯ್ಕೆ ಆಗಲ್ಲ ಅಂತ ನೇರವಾಗಿನೇ ಹೇಳ್ತಾರೆ. ಸೊ ಇನ್ನೂ ಬೇರೆ ಬೇರೆ ರೀತಿ ಒಳಗಡೆ ಕೇಳ್ತಾರೆ. ಉದಾಹರಣೆಗೆ ಈಗ ಎಷ್ಟು ಕೊಡ್ತೀನೋ ಬದಲಿಗೆ, ಹೌದಾ ಹಾಗಾದ್ರೆ ಟೇಬಲ್ ಕೆಳಗಡೆ ಎಷ್ಟು ಕೊಡ್ತೀಯಾ, ಈ ರೀತಿಯಂತ ಪ್ರಶ್ನೆಗಳನ್ನು ಕೇಳ್ತಾರ. ಸೊ ಇದು ಒಂದ್ ರೀತಿಯೊಳಗಡೆ ಒಂದು ವ್ಯವಸ್ಥೆಯನ್ನ ನಾವು ಸರಿಪಡಿಸ್ಲಿಕ್ಕೆ ನಾವು ಶಿಕ್ಷಕರು ನಿಂತ್ರೆ, ಶಿಕ್ಷಕರ ಆಯ್ಕೆಯಾಗುದ್ರೊಳಗಡೆ ಕೂಡ ಏನಾಗ್ತಾ ಇದೆ, ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಸೊ ಈ ರೀತಿ ಒಬ್ಬ ಶಿಕ್ಷಕ ಇಷ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾನೆ, ಇಷ್ಟು ರೊಕ್ಕ ಕೊಟ್ಟು ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಕಲಿಸುವಂತ ಮನಸ್ಥಿತಿ ಹೆಂಗ್ ಬರ್ತೈತಿ ಅಂತ. ಸೊ ಇದು ಅವ್ರ ಶಿಕ್ಷಕರ ತಪ್ಪಂತ ನಾನು ಹೇಳ್ತಾ ಇಲ್ಲ, ಬಟ್ ಅಲ್ಲಿರುವಂತ ವ್ಯವಸ್ಥೆಯನ್ನ ಹಂಗ್ ಮಾಡ್ಬಿಟ್ಟಿದೆ. ಈಗ ನೋಡಿ, ನಾವ್ ಹೆಂಗ್ ಆಗ್ತಾ ಇದೆ ಅಂತಂದ್ರೆ, ಈಗ ಒಂದು ಸಮಾಜ ಇದೆ, ಸಮಾಜದೊಳಗಡೆ 100 ವ್ಯಕ್ತಿಗಳದಾರ, ಆ 100 ವ್ಯಕ್ತಿಗಳು
ಅದರೊಳಗಡೆ 95 ವ್ಯಕ್ತಿಗಳು ಏನ್ ಮಾಡ್ತಾರೆ, ಬಟ್ಟೆಯನ್ನ ಧರಿಸ್ತಾ ಇಲ್ಲ. 5 ವ್ಯಕ್ತಿಗಳು ಬಟ್ಟೆ ಧರಿಸ್ತಾ ಇದಾರೆ ಅಂತ ಮುಂದೆ ಆ 5 ವ್ಯಕ್ತಿಗಳು ಕೂಡ ಬಟ್ಟೆ ಧರಿಸ್ದಂಗೆ, ಯಾಕಂದ್ರೆ ಉಳಿದವರೆಲ್ಲ ಕೂಡ ಬಟ್ಟೆ ಧರಿಸಂಗಿಲ್ಲ, ಅವ್ರ ಹಂಗೇನೆ ಆಗ್ಬೇಕಿರ್ತೈತಿ. ಇಲ್ಲ ಅಂತಂದ್ರೆ ಛೀ ಥೂ ಹಂಗ ಹಿಂಗ ಅಂತ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಸೊ ಇದು ನಾನು ನಿಮ್ಗೆ ಜಸ್ಟ್ ಬೋಧನೆಯಾಗಿ ಒಂದು ಏನು ಪಾಠವನ್ನಾಗಿ ನೀವು ಮಾಡ್ತಾ ಇಲ್ಲ, ಇದು ಒಂದು ವಾಸ್ತವ ಸ್ಥಿತಿಯನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ತೀರಿ ಅನ್ಕೊಳ್ತಾ ಇದೀನಿ. ಈಗ ಕೆಲವೊಂದ್ಸಲ ನೀವೇನು ಆಗ್ತದೆ ಅಂತಂದ್ರ, ಈಗ ಒಂದು ಫೈಲ್ ಎಲ್ಲ ನಿಮ್ ಪುಟಪ್ ಮಾಡಿ ಬೇರೆ ಕಡೆ ಹೋಗ್ಬೇಕಿರ್ತೈತಿ. ಯಾಕಂದ್ರ ನೀವು ಅನುದಾನಿತ ಶಾಲಾ ಶಿಕ್ಷಕರು ಒಂದ್ಸಲ ಆದ್ರೆ ನಿಮ್ಗೆ ಅಲ್ಲಿ ಏನಿರಂಗಿಲ್ಲ, ಒಂದ್ ಕಡೆಯಿಂದ ಬೇರೆ ಕಡೆ ಏನಿರಂಗಿಲ್ಲ, ನಿಮ್ಗೆ ಒಂದು ಟ್ರಾನ್ಸ್ಫರ್ ಅಂತ ಏನ್ ಹೇಳ್ತೀವಿ ಅದಿರಂಗಿಲ್ಲ, ವರ್ಗಾವಣೆ ನಿಮ್ಗೆ ಸಿಗಂಗಿಲ್ಲ ಬೇಗನೆ. ಯಾಕಂದ್ರೆ ನೀವು ಎಲ್ಲಿ ಆಯ್ಕೆ ಆಗಿರ್ತೀರೋ ಅಲ್ಲೇ ನೀವು ಏನ್ ಮಾಡ್ಬೇಕಾಗಿರ್ತದೆ, ಸಾಯುವವರೆಗೆ ಕೆಲಸ ಮಾಡ್ಬೇಕಾಗುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ, ಸರ್ಕಾರದ ಮಟ್ಟದೊಳಗೆ ಸಿಗುವಂತ ಶಿಕ್ಷಕರಿಗೆ ಏನು ಸವಲತ್ತುಗಳೇನು ಸಿಗ್ತಾವಲ್ಲ, ಭತ್ಯೆಗಳಾಗಿರ್ಬೋದು, ಬೇರೆ ಮೆಡಿಕಲ್ ಫೆಸಿಲಿಟೀಸ್ ಆಗಿರಬಹುದು, ಮತ್ತೆ ಅದೇ ರೀತಿಯಾಗಿ ಒಂದು ಪ್ರಮೋಷನ್ಸ್ ಅಂತ ಬಂದಾಗ ಇಲ್ಲಿ ಖಾಸಗಿ ಅನುದಾನಿತ ಶಾಲೆಯೊಳಗಡೆ ದಯವಿಟ್ಟು ಸಿಗೋದಿಲ್ಲ. ಇದನ್ನ ನಾವು ಏನ್ ಮಾಡ್ಬೇಕಾಗಿದೆ, ಬದಲಾವಣೆ ಮಾಡ್ಬೇಕಾಗಿದೆ. ಈಗ ಯಾಕೆ ಸರ್ಕಾರ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ ಅಂತಂದ್ರೆ, ನೋಡಿ ಇಲ್ಲಿ ನೀವೆಲ್ಲ ಕೂಡ ಏನ್ ಕೊಡ್ತಾ ಇದೀವಿ, ನಮ್ಮ ದುಡ್ಡಿಂದ ನಿಮ್ಮ ದುಡ್ಡಿಂದ ನಾವು ಸರ್ಕಾರಕ್ಕೆ ನಾವು ಒಂದು ಟ್ಯಾಕ್ಸ್ ರೂಪದೊಳಗೆ ಕಟ್ತಾ ಇದೀವಿ, ಹೌದಲ್ವಾ? ಆ ಕಟ್ತಾ ಇರೋ ದುಡ್ಡನ್ನ ಸರ್ಕಾರ ವೇತನವನ್ನಾಗಿ ಅನುದಾನಿತ ಶಾಲಾ ಶಿಕ್ಷಕರಿಗೆ, ಅನುದಾನಿತ ಶಾಲೆಗಳಿಗೆ ಕೊಡ್ತಾ ಇದೆ ಅಂತಂದ್ರೆ ಅದು ಯಾರ ದುಡ್ಡಲ್ಲ, ಅದು ನಮ್ ದುಡ್ಡೇ. ನಾವು ಪ್ರಶ್ನೆಗಳನ್ನ ಮಾಡದೆ ಯಾರು ಪ್ರಶ್ನೆ ಮಾಡ್ಬೇಕು ಅನ್ನೋದು ಇನ್ನೊಂದು ವಿಷಯ ಅಂತ ನಾನು ನಿಮ್ಗೆ ಹೇಳಿಕ್ಕೆ ಹೋಗ್ತೀನಿ. ಇನ್ನು ಮೂರನೇ ಪ್ರಶ್ನೆಯನ್ನು ನಾವು ಡೀಟೇಲ್ ಆಗಿ ಚರ್ಚೆ ಮಾಡೋದು, ಅನುದಾನಿತ ಶಾಲಾ ಶಿಕ್ಷಕರ ಒಂದು ಆಯ್ಕೆ ಬಗ್ಗೆ ನಾನು ಈಗ ಆಲ್ರೆಡಿ ಚರ್ಚೆ ಮಾಡೇನಿ. ಇನ್ನು ಅಭ್ಯರ್ಥಿಗಳು ನಾವೆಲ್ಲ ಏನ್ ಮಾಡ್ಬೋದು ಈ ಒಂದ್ರ ಬಗ್ಗೆ ನೋಡಿ. ಇದ್ರ ಬಗ್ಗೆ ಇಲ್ಲಿವರೆಗೆ ಕೂಡ ಯಾರು ಧ್ವನಿ ಎತ್ತಿಲ್ಲ. ಐ ಥಿಂಕ್ ಧ್ವನಿ ಎತ್ತಿದ್ರು ಕೂಡ ಅದು ಸಣ್ಣ ಮಟ್ಟದೊಳಗೆ ಧ್ವನಿ ಎತ್ತಿದಾರ. ಇದನ್ನ ನಾವು ದೊಡ್ಡ ಮಟ್ಟದೊಳಗೆ ಧ್ವನಿ ಎತ್ತಬೇಕಪ್ಪ ಅಂತಂದ್ರೆ ನಮಗೆ ಒಂದು ಏನು ಒಗ್ಗಟ್ಟು ಅಂತ ಬೇಕಾಗ್ತದೆ. ಸೊ ಸಂಘಟನೆ ಇದೆಲ್ಲ ಆಮೇಲೆ, ಇಲ್ಲಿ ನಾನ್ ಹೀರೋ ಆಗ್ಬೇಕು, ನೀವ್ ಹೀರೋಗಳಾಗ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಅಲ್ಲ. ಇಲ್ಲಿ ಸಮಾನ ಮನಸ್ಕರು ಇರ್ಬೇಕಾಗ್ತದ, ಸಮಾನ ಭಾವನೆಗಳು ಇರ್ಬೇಕಾಗ್ತದ. ಯಾಕಂತಂದ್ರ ಇವತ್ತು ನಾವಿಲ್ಲಿ ಪ್ರಶ್ನೆ ಕೇಳ್ತಾ ಇದೀವಿ ಅಂತಂದಾಗ ಅದು ಇವತ್ತಿಗೆ ನಮ್ಗೆ ಪರಿಹಾರ ಸಿಗಂಗಿಲ್ಲ, ಮುಂದೆ 10 ವರ್ಷದ ನಂತರ ಪರಿಹಾರ ಸಿಗ್ತದ. ಇವತ್ತು ನಾವು ಆಯ್ಕೆ ಆಗಿಲ್ಲ ಅಂತಂದು ಬಿಟ್ರೆ ನಮ್ಮ ಹಿಂದಿನಿರುವಂತ ನಮ್ಮ ಅಕ್ಕ ತಮ್ಮ ಅಣ್ಣ ತಂಗಿಂದಿರು ಆಯ್ಕೆ ಆಗುದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನಾವೇನ್ ಮಾಡೋಣ, ಇಲ್ಲಿ ಅಭ್ಯರ್ಥಿಗಳು ಬಹಳ ಮಂದಿ ಇದ್ದೀರಿ, ನೀವು ಇಲ್ಲಿ ಕೆಳಗಿನ ಒಂದು ಈ ಗ್ರೂಪಿನ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ನಾನು. ಸೊ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಅಲ್ಲಿ ನಿಮ್ಮದೇ ಆದಂತಹ ವೈಯಕ್ತಿಕ ಮಾಹಿತಿಯನ್ನು ಯಾವುದೇ ಕೂಡ ಸೋರಿಕೆ ಆಗುವುದಿಲ್ಲ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡು ಜಾಯ್ನ್ ಆಗಿರಿ. ಮತ್ತೊಂದು ಮುಖ್ಯವಾದಂತ ವಿಚಾರ ಏನಂತಂದ್ರೆ, ಈ ಸದ್ಯದ ಮಟ್ಟಿಗೆ ಯಾವುದೇ ಕೂಡ ಉದ್ದೇಶವಿಲ್ಲ, ಬಟ್ ನಮ್ಮಲ್ಲಿ ಒಗ್ಗಟ್ಟು ಆಗ್ಬೇಕು ಅನ್ನೋ ಸಂಬಂಧ ಈ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ತೇವೆ. ಸೊ ದಯವಿಟ್ಟು ನೀವು ಜಾಯ್ನ್ ಆಗ್ರಿ. ಮುಂದುವರೆದು ಇಲ್ಲಿ ಅನುದಾನಿತ ಶಾಲಾ ಏನೋ ಒಂದು ಆಯ್ಕೆ ಸರ್ಕಾರ ಮಾಡಿದ್ರೆ, ಇಲ್ಲಿ ಏನು ಯಾರು ಪ್ರತಿಭಾವಂತ ಬಡತನದಿಂದ ಕಲ್ತಂತ ಮುಂದೆ ಬಂದು BEd ಮುಗಿಸಿರ್ತಾರೋ ಅಥವಾ MA ಮುಗಿಸಿರ್ತಾರೋ, ಯಾರು ಗೋಲ್ಡ್ ಮೆಡಲಿಸ್ಟ್ ಇರ್ತಾರೆ, ಯಾರು ಚೆನ್ನಾಗಿ ಬುದ್ಧಿವಂತರಿರ್ತಾರ, ಕಲಿಸ್ಬೇಕಂತ ಹಂಬಲ ಇರ್ತದಲ್ಲ, ಅಂತವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂಗಾಗ್ತದೆ. ಅವ್ರ ಮನೆಗೆ ಒಂದು ದಾರಿ ದೀಪ ಆಗ್ಲಿಕ್ಕೆ ಅವರು ಸಾಧ್ಯ ಆಗ್ತದೆ ಅನ್ನುವಂಥ ಭಾವನೆ ಇಟ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಫ್ಕೋರ್ಸ್ ನಾನು ಈ ವಿಡಿಯೋವನ್ನ ನಿಮ್ಗೆಲ್ಲ ಮಾಡ್ಲಿಕ್ಕೆ ಒಂದು ತಿಳುವಳಿಕೆ, ಒಂದು ನಿಮ್ಗೆ ಒಂದು ವಿಚಾರ ಕೂಡ ನಿಮ್ ತೆರೆಯೊಳಗೆ ಇರಲಿ. ಯಾರು ವಿಚಾರದ ಬಗ್ಗೆ ನೀವು ನಿಮ್ಮ ಸ್ಪಷ್ಟ ವಿಚಾರಗಳನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಕಂಪಲ್ಸರಿಯಾಗಿ ನಾನು ಕೂಡ ರಿಪ್ಲೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಈ ವಿಷಯ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಷಯವನ್ನು ತಿಳಿಸೋದು ನಿಮ್ಮ ಕರ್ತವ್ಯ, ನನ್ನ ಕರ್ತವ್ಯವನ್ನು ನಾನು ಈಗ ಆಲ್ರೆಡಿ ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಭೇಟಿ ಹೋಗೋಣ. ನಮಸ್ಕಾರ.